ಶಿವ ಈ ಕ್ರೀಡಾಕೂಟಕ್ಕೆ ಸೋಮರ್ಪೇಟೆ ಹಾಗೂ ಕುಶಾಲನಗರ ಮಂಡಲ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಹಾಗೂ ಕೊಡಗು ಕಾಫಿ ಬೆಳೆಗಾರರ ಸಂಘದ ನಿರ್ದೇಶಕರು, ಕುಶಾಲನಗರ ಒಕ್ಕಲಿಗ ಸಂಘದ ನಿರ್ದೇಶಕರಾದ ಗೌತಮ್ ಗೌಡ್ರು ಕೂಡ ಆಗಮಿಸಿದ್ದಾರೆ. ಇವರಿಗೆ ಒಕ್ಕಲಿಗ ಯುವ ವೇದಿಕೆಯು ನೆನಪಿನ ಕಾಣಿಕೆ ನೀಡುವ ಮುಖೇನ ಇವರನ್ನು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸರ್ಕಾರ ಎರಡರಲ್ಲೂ ಸಹ ಪ್ರಚಾರವಾದ ಇನ್ಕಮ್ ಟ್ಯಾಕ್ಸ್ ವರ್ಸಸ್ ಬ್ಯಾಂಕ್ ಆಫ್ ಬರೋಡಾ. ಸರ್ ಮೈಕ್ ಆಫ್ ಮಾಡಿ ಅದು. ಹೇಳಿ ಬ್ರೋ, ಫ್ರೀ ಕೊಟ್ರು ಗೌರಿಗೆ ಯುವ ವೇದಿಕೆ ವತಿಯಿಂದ ನೆನಪಿನ ಕಾಣಿಕೆ. ರೋಚಕ ಪಂದ್ಯದ ನಿರೀಕ್ಷೆಯ ನಡುವೆ ರೈಸಿಂಗ್ ಬುಲ್ಸ್ ತಂಡ ಯುವ ಆಟಗಾರರು ಬೆಂಗಳೂರು ಬುಲ್ಸ್ ತಂಡವನ್ನು ಮುಂದಿನ ಹಂತದಲ್ಲಿ ಯಾವ ಆಟಗಾರರು ಇವರನ್ನು ನಾವಲ್ಲಿ ಕಾಣಬಹುದು ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಿರೀಕ್ಷೆಗೆ ಮೀರಿದಂಥ ಒಂದು ಆಟದ ಪ್ರದರ್ಶನ. ಹರಿಯಾಣ ಮೂಲದ NSUE ತಂಡದ ವಿರುದ್ಧ 16 ಅಂಕಗಳ ಅಂತರವನ್ನು ಹಾಫ್ ಟೈಮ್ನಲ್ಲಿ ಮುನ್ನಡೆಯನ್ನು ಕಾಪಾಡಿಕೊಳ್ಳಲು ಯಶಸ್ಸನ್ನು ಕಂಡಿದ್ದಾರೆ. ಬೆಂಗಳೂರು ಬುಲ್ಸ್ನ ಹೆಡ್ ಕೋಚ್ ಆಗಿರತಕ್ಕಂಥ ಸನ್ಮಾನ್ಯ BC ರಮೇಶ್ ಅವರ ನೇತೃತ್ವದಲ್ಲಿ ಪಳಗಿರ್ತಕ್ಕಂಥ, ಅವರ ಗರಡಿಯಲ್ಲಿ ಪಳಗಿರ್ತಕ್ಕಂಥ ಈ ಒಂದು ತಂಡವನ್ನು ನೋಡ್ತಾ ಇದ್ದೇವೆ. ಒಕ್ಕಲಿಗರ ಕಪ್ ಪ್ರೀ ಕ್ವಾರ್ಟರ್ ಫೈನಲ್. Court number 2, the second ball, ESA Delhi versus BPCL Mumbai. All two teams please get ready. This is the second call, ESA Delhi and BPCL Mumbai and court number 2. ಹಾಗೆ ಈ ಕಾರ್ಯಕ್ರಮಕ್ಕೆ ಹೈಕೋರ್ಟ್ನ ಹಿರಿಯ ವಕೀಲರಾದ ಚಂದ್ರಮೌಳಿ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಒಕ್ಕಲಿಗ ಯುವ ವೇದಿಕೆಯ ಅಧ್ಯಕ್ಷರು ಮಾಲಾರ್ಪಣೆಯನ್ನು ಮಾಡುವ ಮುಖೇನ ಈ ಕ್ರೀಡಾಕೂಟಕ್ಕೆ ಸ್ವಾಗತವನ್ನ ಬಯಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಪ್ರೀ ಕ್ವಾರ್ಟರ್ ಫೈನಲ್ ಹಂತದಲ್ಲಿ TMC ಥಾಣೆ ತಂಡದ ವಿರುದ್ಧ ಜಯವನ್ನು ಪಡೆದಂತ ರೈಸಿಂಗ್ ಬುಲ್ಸ್ ಇದೀಗ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಹಾಗೆ ಈ ಕ್ರೀಡಾಕೂಟಕ್ಕೆ ಮಂಜು ಮುತ್ತಣ್ಣರವರು ಗಡಿ ಶ್ರೀ ರುದ್ರಗಿರಿ ಬೆಟ್ಟದ ಗೌರವಾಧ್ಯಕ್ಷರಾದ ಮಂಜು ಮುತ್ತಣ್ಣರವರು ಆಗಮಿಸಿದ್ದಾರೆ. ಇವರಿಗೂ ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕರೆಕ್ಟಾಗಿ ಮಾಡಿ ಸ್ಕೋರು ಕರೆಕ್ಟಾಗೈತಲ್ಲ. 1-3 ಇನ್ಕಮ್ ಟ್ಯಾಕ್ಸ್ ತಂಡದ ಜಗನ್ ಹಾಗೂ ಹತ್ತೊಂಬರದ ಬ್ಯಾಂಕ್ ಆಫ್ ಬರೋಡದ ಡಿಫೆನ್ಸ್ ಚೆಕ್ ಮಾಡ್ತಾ ಇಲ್ಲಿ ಸಮಬಲ ಹೋರಾಟದೊಂದಿಗೆ ಅಂಕಣ 2ರಲ್ಲಿ ಪಂದ್ಯ ಸಾಗ್ತಾ ಇದೆ. ಇನ್ಕಮ್ ಟ್ಯಾಕ್ಸ್ ವಿರುದ್ಧ ಬ್ಯಾಂಕ್ ಆಫ್ ಬರೋಡ ದಾಳಿಯಲ್ಲಿ ಬ್ಯಾಂಕ್ ಆಫ್ ಬರೋಡ ತಂಡದ ತಿರು ಇನ್ನೋರ್ವ ಅತಿಥಿಗಳು ಅನಿರುದ್ಧ್ ಮಾವಾಜಿ, ನ್ಯಾಷನಲ್ ಪೋಲೋ ಪ್ಲೇಯರ್ ಆಗಿರತಕ್ಕಂಥ ಅನಿರುದ್ಧ್ ಮಾವಾಜಿ ಅವರು ಕೂಡ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಯ ಮುಂಭಾಗ ಇರುವ ಎಲ್ಲ ನನ್ನ ಆತ್ಮೀಯ ಯುವ ವೇದಿಕೆ ಸದಸ್ಯರುಗಳು ದಯವಿಟ್ಟು ಕೂತ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ವೇದಿಕೆಯ ಮುಂದಾಗಿರುವ ಎಲ್ಲ ಸದಸ್ಯರುಗಳು, ಪ್ರೇಕ್ಷಕರುಗಳು ಹಾಗೂ ಗೌರವಾನ್ವಿತ ಸದಸ್ಯರುಗಳು
ದಯವಿಟ್ಟು ಅತಿಥಿಗಳಿಗೆ ಆಟವನ್ನು ವೀಕ್ಷಿಸಲು ಅನುವು ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಬ್ಯಾಂಕ್ ಆಫ್ ಬರೋಡ ತಂಡದ ಆಟಗಾರರಿಂದ ಅದ್ಭುತವಾದ ದೊಡ್ಡ ಟ್ಯಾಕಲ್ 5-4 ಬ್ಯಾಂಕ್ ಆಫ್ ಬರೋಡ ತಂಡದ ಪರವಾಗಿ 5-4 ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡ. ಒಕ್ಕಲಿಗರ ಯುವ ವೇದಿಕೆ ಸೋಮವಾರಪೇಟೆ ಆಯೋಜಿಸಿದಂತಹ 5 ವರ್ಷದ ಅದ್ದೂರಿಯಾದಂತಹ ಒಕ್ಕಲಿಗರ ಕಪ್ 2025 ಈ ಸುಂದರ ಕಾರ್ಯಕ್ರಮದಲ್ಲಿ ನಮ್ಮ ಕೊಡಗು ಹಾಗೂ ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದರು ಶ್ರೀ ಯದುವೀರು ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಸಹ ಈ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಮಲ್ಟಿಪಲ್ ರೈಟ್ ನೊಂದಿಗೆ ಬ್ಯಾಂಕ್ ಆಫ್ ಬರೋಡ ತಂಡಕ್ಕೆ ಆಫರ್ ಆಗ್ತಾ ಇದ್ದಾನೆ. 7-4 ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡ. ಹಾಗೆ ಇನ್ನೋರ್ವ ದಾನಿಗಳು ಸುಂಟಿ ನಾಗಭೂಷಣ್ ನಂದಿ ಟ್ರೇಡರ್ಸ್ನ ಮಾಲೀಕರು ಹಾಗೂ ಉದ್ಯಮಿಗಳು ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಅಲ್ಪ ವಿರಾಮದ ಕೋರಿಕೆ ಇನ್ಕಮ್ ಟ್ಯಾಕ್ಸ್ ಚೆನ್ನೈ ತಂಡದ ಪರವಾಗಿ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಒಕ್ಕಲಿಗರ ಕಪ್ 2025 ಈ ಅಂತಿಮ ದಿನದ ರೋಚಕ ಪಂದ್ಯಗಳು ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಆಗಮಿಸಿದಂತ ಎಲ್ಲ ಕ್ರೀಡಾ ಪ್ರೇಮಿಗಳು ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಪ್ರೇಕ್ಷಕರು ಬರಲಿ, ಜೋರ ಚಪ್ಪಾಳೆ. ಸೋಮವಾರಪೇಟೆ ಸೌಂಡ್ ಇಷ್ಟೇನಾ? ಜಾಲಿ ಜಾಲಿ. ಹಾಗೆ ಈ ಕ್ರೀಡಾಕೂಟಕ್ಕೆ ಬಕಲ್ ಗಣೇಶ್, ಗಿರೀಶ್ ಎಕ್ಸ್ ಆರ್ಮಿ ಇವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇನ್ಕಮ್ ಟ್ಯಾಕ್ಸ್ ಚೆನ್ನೈ ತಂಡದ ಯುವ ಧಾರಿಗರ 5 ಆಟಗಾರರಿಗೆ ಚುರುಕಿನ ಪಾದಗಳು ಚೆಲ್ಲೋದಿದೆ. ಅರ್ಥಕ್ಕಾಗಿ ಪ್ರಯತ್ನ ನಡೆಸಿಕೊಳ್ತಾ ಇದ್ದಾರೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸಚಿನ್ ಪ್ರೋ ಕಬಡ್ಡಿಯ ಖ್ಯಾತ ಆಟಗಾರ. ಬ್ಯಾಂಕ್ ಆಫ್ ಬರೋಡ ತಂಡದಲ್ಲಿ ಇದೇ ನಮ್ಮ ಕೊಡಗು ಜಿಲ್ಲೆಯ ಸೋಮವಾರಪೇಟೆಯ ಕೂತಿ ಗ್ರಾಮದ ರತನ್ ಕೆ ನಮ್ಮ ಕೊಡಗು ಜಿಲ್ಲೆ ಹೆಮ್ಮೆ ಆಟಗಾರ. ಪ್ರೋ ಕಬಡ್ಡಿಯಲ್ಲೂ ಸಹ ಯುಪಿಯೋದ ಹಾಗೆ ಗುಜರಾತ್ ಫಾರ್ಚೂನ್ ಜಾಯಿಂಟ್ಸ್ ತಂಡದ ಪರವಾಗಿ ಆಡಿ ಕಬಡ್ಡಿ ಕ್ರೀಡೆ ಮೂಲಕ ಬ್ಯಾಂಕ್ ಆಫ್ ಬರೋಡದಲ್ಲಿ ತಮ್ಮ ಉದ್ಯೋಗವನ್ನ ಸೃಷ್ಟಿಸಿಕೊಂಡಿರುವಂತಹ ಒಬ್ಬ ಹೆಮ್ಮೆ ಆಟಗಾರ. ಹೇ ಪ್ರಭು ಕ್ಯಾ ಹುವಾ? ರೈಟ್ ಕಾರ್ನರ್ ಭಾಗದಲ್ಲಿದ್ದಂತ ಆಟಗಾರನ ಸ್ವಲ್ಪ ಫುಟ್ ವರ್ಕ್ ಮಿಸ್ ಆಯ್ತು, ಹೆಂಡ್ ಲೈನ್ ಕ್ರಾಸ್ ಆದ್ರು. ಅಫಿಷಿಯಲ್ ಟೈಮ್ ಔಟ್. ನೋಡಲಿ ಎಲ್ಲರೂ ಹಿಂದೆ ಹೋಗ್ತಾರೆ. 8-6 ಪಂದ್ಯ 8-6 ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡ. ಹಾಗೆ ನಮ್ಮ ಇನ್ನೋರ್ವ ದಾನಿಗಳು ಬರ್ತಾ ಇದ್ದಾರೆ. ದಯವಿಟ್ಟು ಯುವ ವೇದಿಕೆಯ ಎಲ್ಲ ಸದಸ್ಯರುಗಳು ಬ್ಯಾರಿಕೇಡ್ ಬಳಿ ಹೋಗ್ಬೇಕಾಗಿ ಕೇಳ್ಕೊಳ್ತದೆ. ಗೇಟ್ ನ ಭಾಗ ಹೋಗ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಹಾಗೆ ದಾಳಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಚೆನ್ನೈ ತಂಡದ ಈ ಕ್ರೀಡಾಕೂಟಕ್ಕೆ ಅದಿತಿ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾದ ಸುರೇಶ್ ಸಿಂಗಲ್ಕುಪ್ಪೆ ಇವರು ಈ ಕ್ರೀಡಾಕೂಟಕ್ಕೆ ಆಗಮಿಸುತ್ತಿದ್ದಾರೆ. ಎಲ್ಲ ಸರ್ವ ಸದಸ್ಯರುಗಳು 8-7 ಬ್ಯಾಂಕ್ ಆಫ್ ಬರೋಡ ತಂಡದ ಪರವಾಗಿ ದಾಳಿಯಲ್ಲಿ ಬ್ಯಾಂಕ್ ಆಫ್ ಬರೋಡ ತಂಡದ ಜೆರ್ಸಿ ನಂಬರ್ 4 ಆಟಗಾರ ತಿರು 4 ಆಟಗಾರ ನೋಡಿದ ಬೋನಸ್ ಇಲ್ಲದ ಸಂದರ್ಭ ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂತಹ ಇನ್ಕಮ್ ಟ್ಯಾಕ್ಸ್ ಚೆನ್ನೈ ರಣತಿರಾಟನಿಗೆ ವಾಪಸ್ ಆಗಿದ್ದಾರೆ. 1 ಅಂಕಕ್ಕೂ ಸಹ ಇಲ್ಲಿ ಸೆಣಸಾಟ ನಡೀತಾ ಇದೆ. ಈಗಾಗಲೇ ನಮ್ಮ ಸೋಮವಾರಪೇಟೆ ಹಾಗೂ ಕ್ರಿಕೆಟ್ ಅಭಿಮಾನಿಗಳಿಗಂತೂ ಒಂದು ಸಿಹಿ ಸುದ್ದಿ. ಈಗಾಗಲೇ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ತಂಡ ಇಂದು ವಿಜಯಿಸಲಾಗಿದೆ. ನಮ್ಮೆಲ್ಲರಿಗೂ
ಕಾಡುವಂತ ಒಂದೇ ಒಂದು ಪ್ರಶ್ನೆ, ಈ ಸಲ ಕಪ್ಪು ಯಾರ್ದು? ಕಪ್ಪು ಯಾರ್ದು? ನೋಡೋಣ ನಮ್ಮ ಒಕ್ಕಲಿಗರ ಯುವ ವೇದಿಕೆ ಸೋಮರಪೇಟೆ ಆಯೋಜಿಸಿದಂತ ಈ ಒಂದು ರಾಷ್ಟ್ರ ಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಯ ಚಾಂಪಿಯನ್ಸ್ ಯಾರಾಗ್ತಾರೆ? ರತನ್ ಕೆ, ನಮ್ಮ ಸ್ಥಳೀಯ ಪ್ರತಿಭೆ, ಕೊಡಗು ಜಿಲ್ಲೆ ಹೆಮ್ಮೆ ಆಟಗಾರ, ಅನೇಕ ರಾಜ್ಯ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದಂತ ಆಟಗಾರ ಈ ಬಾರಿ. ಆಂಕಲ್ ಹೊಂಡ ಪ್ರಯತ್ನ ಇತ್ತು, ಉತ್ತಮವಾದಂತಹ ದಾಳಿಯೊಂದಿಗೆ ಒಂದಂಕವನ್ನು ಇಲ್ಲಿ ಪಡೆಯಲು ಯಶಸ್ವಿಯಾಗಿದ್ದಾನೆ. 9-8, 9-8 in favor of Bank of Baroda. ದಾಳಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ತಂಡದ ಆಟಗಾರ. ದಯವಿಟ್ಟು ನಮ್ಮ ಆತ್ಮೀಯ ಸದಸ್ಯರುಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ, ಈ ಕ್ರೀಡಾಕೂಟ ಹಲವಾರು ದಾನಿಗಳು ಸಹಕಾರದಿಂದ ನಡೆಯುತ್ತಾ ಇದೆ. ದಯವಿಟ್ಟು ನಮ್ಮ ದಾನಿಗಳಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ವೇದಿಕೆ ಮುಂಭಾಗ ಇರುವ ಎಲ್ಲ ಸದಸ್ಯರುಗಳು ಗ್ಯಾಲರಿಗೆ ಹೋಗ್ಬೇಕು, ಇಲ್ಲ ಅಂದ್ರೆ ದಯವಿಟ್ಟು ಪಕ್ಕ ಸೇರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಿಮ್ಮಲ್ಲಿ ಮನಪೂರ್ವಕವಾಗಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ದಯವಿಟ್ಟು ಉತ್ತಮವಾದಂತಹ ನಿರ್ಣಯ. ದಾಳಿಗಾರ ಇಲ್ಲಿ ಮುಂಚಿತವಾಗಿ ಲಾಬಿಟ್ ನ ಪ್ರವೇಶ ಮಾಡಿ ಆ ನಂತರದಲ್ಲಿ ಲೆಫ್ಟ್ ಕಾರ್ನ್ ಮೇಲೆ ಅಟ್ಯಾಕ್ ಮಾಡಿದ್ರು. 9-9 ಪಂದ್ಯ ಸಾಗ್ತಾ ಇದೆ. ನಮ್ಮ ಸೋಮರಪೇಟೆ ಪ್ರೇಕ್ಷಕರೇ ಯಾಕೋ ಕೈ ಕಟ್ಟಿ ಕೂತಿರುವಂತಹ ಪ್ರೇಕ್ಷಕರೇ, ಚಳಿ ಆಗ್ತಾ ಇದೆಯಾ? ಚಳಿ ಇಲ್ಲ ಅಲ್ವಾ? ಚಪ್ಪಲಿ ಹೊಡಿಬೋದು. ಈ ಒಂದು ಕ್ರೀಡಾಕೂಟಕ್ಕೆ ಅಂಜನ್ ಕುಮಾರ್, ಹೈಕೋರ್ಟ್ನ ವಕೀಲರಾದ, ಇದು ಲಾಸ್ಟ್ ಅಂಡ್ ಫೈನಲ್ ಕಾಲ್. ESI Delhi versus BPCL Mumbai. I request both the team managers, please bring a team on court number 2. ಜೋರಾದ ಚಪ್ಪಳೆ ಬರಲಿ. ರೈಸಿಂಗ್ ಬುಲ್ಸ್ ಪಂದ್ಯಾವಳಿಯಲ್ಲಿ ಸೆಮಿಫೈನಲ್ ಹಂತವನ್ನು ಪ್ರವೇಶ ಮಾಡೋದ್ರೊಂದಿಗೆ ಜೋರಾದ ಚಪ್ಪಳೆ ತಟ್ಟೋದ್ರೊಂದಿಗೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ರೈಸಿಂಗ್ ಬುಲ್ಸ್ ತಂಡ ಸೆಮಿಫೈನಲ್ ಹಂತವನ್ನು ಪ್ರವೇಶ ಮಾಡ್ಕೊಳ್ತಾ ಇದ್ದಾರೆ. ಇನ್ಕಮ್ ಟ್ಯಾಕ್ಸ್ ಚಲನೆ ತೋರಿದ ಈಗ ದಾಳಿಗಾರ 5 ಆಟ ನೋಡಿದ ಬೋನಸ್ ಸಂದರ್ಭ ಎಂಡ್ಲೈನ್ ಗೇಮ್ಗೆ ಮುಂದಾಗಿದ್ರೆ ಈ ಬಾರಿ ಲೆಫ್ಟ್ ಕಾರ್ಡ್ ಭಾಗದಲ್ಲಿದ್ದಂತ ಸಚಿನ್ ವಿಠಲ್ ಹಾಗೂ ಬಾಬು ಅವರಿಂದ ಅದ್ಭುತವಾದಂತಹ ಟ್ಯಾಕಲ್. ಬ್ಯಾಂಕ್ ಆಫ್ ಬರೋಡಾ ದಾಳಿಯಲ್ಲಿ ಬ್ಯಾಂಕ್ ಆಫ್ ಬರೋಡಾ ತಂಡದ ತಿರು 42 ರನ್ಸ್ ನೋಡಿದೆ. ಎಂಡ್ಲೈನ್ ಗೇಮ್ಗೆ ಮುಂದಾಗಿರುವಂತಹ ಇನ್ಕಮ್ ಟ್ಯಾಕ್ಸ್ ಚೆನ್ನೈ. ಮಲ್ಟಿಪಲ್ ರೈಟ್ ಪಾಯಿಂಟ್. ಒಬ್ಬ ಡಿಫೆಂಡರ್ ಇಲ್ಲಿ ಎಂಡ್ ಲೈನ್ ಕ್ರಾಸ್ ಮಾಡಿದ್ರು, ಅನಂತರದಲ್ಲಿ ಒಂದು ಟಚ್ ಪಾಯಿಂಟ್. ಅದ್ಭುತವಾದ ದಾಳಿಯೊಂದಿಗೆ ಬ್ಯಾಂಕ್ ಆಫ್ ಬರೋಡಾ ತಂಡಕ್ಕೆ 2 ಅಂಕದ ಸೇರ್ಪಡೆ ಆಗ್ತಾ ಇದೆ. ಈ ಪಂದ್ಯದ ವೀಕ್ಷಣೆಯಲ್ಲಿ ಮೈಸೂರು ಹಾಗೂ ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರು, ಪರಿಸರ ಪ್ರೇಮಿಗಳು, ನಮ್ಮ ಮೈಸೂರು ಯದುವಂಶದ 27ನೇ ಮಹಾರಾಜರಾಗಿರುವಂತಹ ಸನ್ಮಾನ್ಯ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಸಹ ಈ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. Hello. See, already final call is given. ESI Delhi and BPCL Mumbai. Please bring your team on court number 2. Do or die raid. ಜಾಲಿ ಜಾಲಿ. ಯಾಕೆ ಜನರೇ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಒಕ್ಕಲಿಗರ ಯುವವೇದಿಕೆ ಸೋಮರಪೇಟೆ ಪರವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗಾದಂತ ಒಂದು ಸಾಧಕರನ್ನ ಗೌರವಿಸುವಂತಹ ಒಂದು ಸಂದರ್ಭ. ಕೊಡಗು ಜಿಲ್ಲೆಯ ಸೋಮರಪೇಟೆ ತಾಲೂಕಿನ ಅಬ್ಬೂರ್ಕಟ್ಟೆ ಗ್ರಾಮದ GS ದಿನೇಶ್ ಮತ್ತು ಮಮತಾ BK ದಂಪತಿಯ ಪುತ್ರಿ CD ನೇಕ್ಷಾರ್ ಅವರು 24/12/2010 ಜನಿಸಿದ್ದು ಸ್ಪೋರ್ಟ್ಸ್ ಸ್ಕೂಲ್ ಕೂಡಿಗೆಯಲ್ಲಿ 9ನೇ ತರಗತಿ ಓದುತ್ತಿದ್ದು ಕೋಲಾರದಲ್ಲಿ ರಾಜ್ಯ ಮಟ್ಟದ 4x100 ರಿಲೇಯಲ್ಲಿ ಗೋಲ್ಡ್ ಮೆಡಲ್ ಅನ್ನು ಪಡೆದುಕೊಂಡು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುವಂತದ್ದು ಸಹ ವಿಶೇಷ. ಮಂಗಳೂರಿನಲ್ಲಿ
600 ರಿಲೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಇವರ ಮುಂದಿನ ಜೀವನ ಈ ಕ್ರೀಡಾ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಯನ್ನು ಮಾಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಆಶಿಸ್ತಾ ಒಕ್ಕಲಿಗರ ಯುವ ವೇದಿಕೆ ಸೋಮರಪೇಟೆ ಪರವಾಗಿ ಅವರನ್ನ ಗೌರವಿಸುವ ಒಂದು ಸಂದರ್ಭ. ಪ್ರದೀಪ್ ಅಗರ್ವಾಲ್ ಶೈಲಿಯ ಡುಕ್ಕಿ ಕಾಣಲು ಡುಕ್ಕಿ ಒಂದು ಒಳ್ಳೆಯ ಕಿಂಗ್ ಎಂದು ಕೇಳ್ತಾರದ ಪ್ರದೀಪ್ ನಾರಾಯಣ್ ಅವರ ಸ್ಕಿಲ್ಗಳು ನಾವು ಇವತ್ತು ಪ್ರದೀಪ್ ನಾರಾಯಣ್ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನೋಡಬಹುದಾಗಿದೆ. ಅವ್ರ ಜೊತೆ ಹಾಗೆ ಇನ್ನೋರ್ವ ದಾನಿಗಳು ಬಗ್ಗಲ್ ಸುರೇಂದ್ರ ಹಾಗೂ ಬಗ್ಗಲ್ ದಿನೇಶ್ ಅವರು ಕೂಡ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ದಾನಿಗಳು LL ಪ್ರಭಾಕರ್ ಕಿರ್ಗೊಂದೂರು ಕಾಫಿ ಬೆಳಗರು ಇವರಿಗೂ ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ಈ ಕ್ರೀಡಾಕೂಟದ ವಿಶೇಷತೆ ಲಕ್ಕಿ ESI Delhi, BPCL Mumbai, please. Abhishek scorer, Jacob and Johnson assistant scorer. ಕಾಡು ನೋಡುವ ನಿರೀಕ್ಷೆಯಲ್ಲಿ ವಿಫಲರಾಗುತ್ತಾರಾ? ಲಕ್ಕಿ ಕೂಪನ್ ಇರುತ್ತದೆ. ಒಂದು ಟಿಕೆಟ್ನ ಬೆಲೆ 100 ರೂಪಾಯಿಗಳು. ನೀವು ಕೂಡ ಬಹುಮಾನವಾಗಿ 1 ಲಕ್ಷ ಬೆಲೆ ಬಾಳುವ ಸ್ಕೂಟಿ ಇದೆ. ಈ ಒಂದು ಸಂದರ್ಭದಲ್ಲಿ ಇನ್ನೊಬ್ಬ ಕ್ರೀಡಾ ಸಾಧಕ ಶ್ರೀಯುತ ಸಂಜಯ್ ರವರು ವಸಂತ್ ಮತ್ತು ಕೋಮಲ ಅವರ ಸುಪುತ್ರನಾಗಿ ನಮ್ಮ ಸೋಮರಪೇಟೆಯ ಹೆಮ್ಮೆಯ ಮಗನಾಗಿ ವಿಶೇಷವಾಗಿ ನ್ಯಾಷನಲ್ ಕಿಕ್ ಬಾಕ್ಸಿಂಗ್ ನಲ್ಲಿ 2023 ನಡೆದಂತಹ ಕಿಕ್ ಬಾಕ್ಸಿಂಗ್ ನಲ್ಲಿ ಗೋಲ್ಡ್ ಮೆಡಲ್ ಚಾಂಪಿಯನ್ ಆಗಿ ಹೊರಮೇರುತ್ತಾರೆ. ಹಾಗೆ ಸೌತ್ ಇಂಡಿಯಾ ಮೈತೆ ಎಲ್ಲೂ ಸಹ ಇವರು ಬಂಗಾರದ ಪದಕವನ್ನು ಪಡ್ಕೊಂಡಿರುತ್ತಾರೆ. ಅದೇ ರೀತಿ ಇಂಟರ್ನ್ಯಾಷನಲ್ ISKA ನಡೆಸಿದಂತಹ ಕಿಕ್ ಬಾಕ್ಸಿಂಗ್ ನಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡು ನಮ್ಮ ಸೋಮರಪೇಟೆಗೆ ಹೆಮ್ಮೆ ಆಗಿರ್ತಾರೆ. ಶ್ರೀಯುತ ಸಂಜಯ್ ಅವರು 24 ಮಾರ್ಚ್ 2001ರಲ್ಲಿ ಜನಿಸಿದಂತ ನಮ್ಮ ಸೋಮರಪೇಟೆಯ ಸಂಜಯ್ ಅವರಿಗೆ ನಮ್ಮ ಜೋರ ಚಪ್ಪಳೆಯೊಂದಿಗೆ ಅವರಿಗೆ ಒಕ್ಕಲಿಗರ ಯುವ ವೇದಿಕೆ ಸೋಮರಪೇಟೆ ಪರವಾಗಿ ಅವರನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸಿ ಇವತ್ತು ಸನ್ಮಾನವನ್ನು ಮಾಡಲಾಗ್ತಾ ಇದೆ. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅನೇಕ ಗಣ್ಯರು ಬಂದು ತಮ್ಮ ಶುಭವನ್ನು ಹಾರೈಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅಭಿನಂದಿಸಿದ್ದಾರೆ. ಈ ಕಾರ್ಯಕ್ರಮದ ಈ ಕ್ರೀಡಾಕೂಟಕ್ಕೆ ರಿವರ್ ಸೈಡ್ ಕ್ಲಬ್ ಹಾಲಕಟ್ಟೆ ಇವರು ಕೂಡ ತನು ಮನ ಧನ ಸಹಾಯ ನೀಡಿ ಈ ಕ್ರೀಡಾಕೂಟಕ್ಕೆ ಸಹಕರಿಸಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಅದೇ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ರಾಷ್ಟ್ರ ಮಟ್ಟದ A ಗ್ರೇಡ್ ಕಬಡ್ಡಿ ಪಂದ್ಯಾವಳಿ, ರಾಜ್ಯ ಮಟ್ಟದ ಮಹಿಳೆಯರ ಕಬಡ್ಡಿ ಪಂದ್ಯಾವಳಿ ಹಾಗೆ ಕೊಡಗು ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಯ ಎಲ್ಲ ಬಹುಮಾನದ ಅಂದ್ರೆ ಪ್ರಥಮ ಬಹುಮಾನದ ಪ್ರಾಯೋಜಕರಾಗಿರ್ತಾರೆ ಶ್ರೀಯುತ ಪದ್ಮನಾಭ್ AN ರವರು, ಪ್ರವಾಸಿ ಮತ್ತು ಸಾಮಾಜಿಕ ಕಾರ್ಯಕರ್ತರು ಕಿರ್ಗಂದೂರು. ಬ್ಯಾಂಕ್ ಆಫ್ ಬರೋಡಾ ಪರ ನಿರ್ದೇಶಕರಾದ ಅಳುವಾರ 19 ಕೋಟಿ ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡಾ. ಪ್ರಗತಿಪರ ಕೃಷಿಕರಾದ ಅಳುವಾರ ಉದಯ್ ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಇವರಿಗೂ ಯುವ ವೇದಿಕೆಯವರು ನೆನಪಿನ ಕಾಣಿಕೆ ನೀಡುವುದರ ಮುಖಾಂತರ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಆರಂಭವಾಗಿದೆ. ಇನ್ಕಮ್ ಟ್ಯಾಕ್ಸ್ ಚೆನ್ನೈ ಕಾರ್ನರ್ ಭಾಗದಿಂದ ಟ್ಯಾಕಲ್ ಬಂದು ಕವರ್ ಭಾಗದಲ್ಲಿ ಸಹ ಅಷ್ಟೇ ವೇಗವಾಗಿ ಸಪೋರ್ಟ್ ನೀಡಿದ್ದಾರೆ. 19-15 ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡಾ. 19-15 4 ಅಂಕದ ಮುನ್ನಡೆಯಲ್ಲಿ ಬ್ಯಾಂಕ್ ಆಫ್ ಬರೋಡಾ ಸೂಪರ್ ಕ್ಲಾಡದ 3 ಆಟಗಾರ ನೋಡಿದ ಗಾಡಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಚೆನ್ನೈ ತಂಡದ ಜರ್ಸಿ ನಂಬರ್ 1 ಆಟಗಾರ. ಹಾಗೆ ಆಯುರ್ವೇದಿಕ್ ಡಾಕ್ಟರ್ ಆದ ನವೀನ್ ರವರು ಕೂಡ ಈ ಕ್ರೀಡಾಕೂಟಕ್ಕೆ ಆಗಮಿಸಿ ವೇದಿಕೆಯಲ್ಲಿದ್ದಾರೆ. ಇವರಿಗೂ ನೆನಪಿನ ಕಾಣಿಕೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಅಕ್ರಮ ಸಕ್ರಮ ತಾಲೂಕು ಅಧ್ಯಕ್ಷರಾದ ಜನಾರ್ದನ್
ಜಯ ಕೊಡ್ಲಿಪೇಟೆ ಇವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಯುವ ವೇದಿಕೆ ವತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಸೂಪರ್ ಕಲಾವಿದ ಇಬ್ಬರು ಆಟಗಾರ ನಡುವೆ ಇನ್ಕಮ್ ಟ್ಯಾಕ್ಸ್ ಚೆನ್ನೈ ತಂಡದ ವೇಗದ ದಾಳಿಗಾರ ಸೂಪರ್ ಕಲಾವಿದ ಕಾದೋಡ ಡಿಫೆನ್ಸ್ ಭಾಗದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಶೈಲಿ ಕಾಣಬಹುದಾಗಿದೆ. ಎಸ್ ಕೊನೆಯ ಕ್ಷಣದಲ್ಲಿ ಬೇಡವಾದಂತ ನಡೆದಕ್ಕೆ ಮುಂದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲಕ್ಕಿ ಕೂಪನ್ ವಿಜೇತರು ಯಾರಾಗ್ತಾರೆ ಅನ್ನುವಂತ ಒಂದು ಪ್ರಶ್ನೆಗೆ ಉತ್ತರ ಸಿಗಲಿಕ್ಕಿದೆ. ವೇದಿಕೆಯ ಮೇಲೆ ಕಾಣಿಸ್ತಾ ಇರುವಂತಹ ಸುಜುಕಿ ಎಕ್ಸಸ್ ಈ ಕ್ರೀಡಾಕೂಟದ ಲಕ್ಕಿ ಕೂಪನ್ ಪ್ರಗತಿಪರ ಕೃಷಿಕರು ಮಾಡಿ ಮಾಜಿ ಪಂಚಾಯತಿಯ ಕೊಡ್ಲಿಪೇಟೆ ಪಂಚಾಯತಿಯ ಸದಸ್ಯರು ಆದ ಕೆಬಿ ದಿವಾಕರ್ ಅವರನ್ನು ಒಕ್ಕಲಿಗ ಯುವ ವೇದಿಕೆಯ ಸದಸ್ಯರುಗಳು ನೆನಪಿನ ಕಾಣಿಕೆ ನೀಡುವುದರ ಮುಖೇನ ಅವರನ್ನು ಗೌರವ ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಈ ಸೋದರಪೇಟೆಗೆ ಇಷ್ಟೊಂದು ಅದ್ಭುತವಾದಂತಹ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಗಳು ಬರಬೇಕಾದ್ರೆ ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಹಣಕೋರ್ ಸುರೇಶಣ್ಣರವರಿಗೂ ನೆನಪಿನ ಕಾಣಿಕೆ ನೀಡಬೇಕಾಗಿ ಒಕ್ಕಲಿಗ ಯುವ ವೇದಿಕೆಯ ಸದಸ್ಯರನ್ನು ಕೇಳ್ಕೊಳ್ತಾ ಇದ್ದೇವೆ. ಸುರೇಶಣ್ಣರವರು ವಿಎಸ್ಎಸ್ ಬ್ಯಾಂಕ್ನ ಗೌಡಳ್ಳಿ ವಿಎಸ್ಎಸ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಹಾಗೆ ಹಾಲಿ ನಿರ್ದೇಶಕರು ಹಾಗೂ ಮಾಜಿ ತಾಲೂಕು ಪಂಚಾಯತಿಯ ಸದಸ್ಯರು ಕೂಡ ಆಗಿರುತ್ತಾರೆ. 2017 ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡಾ 20-17 3 ಅಂಕದ ಮುನ್ನಡೆಯಲ್ಲಿ ಬ್ಯಾಂಕ್ ಆಫ್ ಬರೋಡಾ ತಂಡದ ಹಾಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಮಂಟಾರ್ಗೌಡ ಅವರು ಆಗಮಿಸಲಿದ್ದಾರೆ. ಎಲ್ಲ ಯುವ ವೇದಿಕೆಯ ಸದಸ್ಯರುಗಳು ಕ್ರೀಡಾಂಗಣದ ಮುಂಭಾಗ ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಲೋಕ ಅಂಕಗಳನ್ನು ಪಡೆಯುವ ಮೂಲಕ ಇನ್ಕಮ್ ಟ್ಯಾಕ್ಸ್ ತಂಡ ಒಳ್ಳೊಳ್ಳೆ ಕಟ್ಟಾಕನ್ನು ಮಾಡ್ಕೊಂಡಿದ್ದಾರೆ. 21-20 1 ಅಂಕದ ಮುನ್ನಡೆಯಲ್ಲಿ ಈ ಬಾರಿ ಅತಿಥಿಗಳಾದ ಅಂಜನ್ ಕುಮಾರ್ ಹೈಕೋರ್ಟ್ನ ವಕೀಲರು ಇವರಿಗೂ ನೆನಪಿನ ಕಾಣಿಕೆ ನೀಡುವುದರ ಮುಖೇನ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಸಾಕಷ್ಟು ಪ್ರಯತ್ನ ಆಯಿತು. ಅದ್ಭುತವಾದ ದಾಳಿ ಬೋನಸ್ ಜೊತೆಯಲ್ಲಿ 2 ಟಚ್ ಪಾಯಿಂಟ್ ಬ್ಯಾಂಕ್ ಆಫ್ ಬರೋಡಾ 25-21 ಇನ್ಕಮ್ ಟ್ಯಾಕ್ಸ್ ಚೆನ್ನಾಗಿ ನಮ್ಮ ವೇಣುರವರು ಇವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದ ವೇಣುರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಯುವ ವೇದಿಕೆಯ ಸದಸ್ಯರು ನೆನಪಿನ ಕಾಣಿಕೆ ಬರುವುದರ ಮುಖೇನ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಪ್ರೋತ್ಸಾಹ ಮಾಡಿ. ಸ್ಥಳೀಯ ಪ್ರತಿಭೆ ನಮ್ಮ ಮೂರು ಜನ ಹೆಮ್ಮೆ ಆಟಗಾರ ಕೀರ್ತಿಗಾರರಾದ ಪ್ರಕಾಶ್ ಬೋನಾಡಿ ನಂತರ ಒಂದಕ್ಕೆ ಬನ್ನಿ. ಇನ್ನೋರ್ವ ಅತಿಥಿಗಳು ನಿವೃತ್ತ ಇಂಜಿನಿಯರ್ ಬಿಬಿಎಂಪಿ ಜಯರಾಮ್ ಸರ್ ಅವರು ಕೂಡ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಒಕ್ಕಲಿಗ ಯುವ ವೇದಿಕೆಯ ಸದಸ್ಯರುಗಳು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಇನ್ನೋರ್ವ ದಾನಿಗಳು ಬಿಜೆಪಿ ಮುಖಂಡರು ಕಾಫಿ ಬೆಳೆಗಾರರು ಹಾಗೂ ಮಂಜುನಾಥ್ ಟ್ರೇಡರ್ಸ್ನ ಮಾಲೀಕರು ಆದ ಪ್ರವೀಣ್ ಮಲ್ಲಾಜಿರ ತಾಕೇರಿ ಗ್ರಾಮ ಇವರು ಕೂಡ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ.
ಎಸ್ ಸಚಿನ್ ವಿಠಲ್ ಹಾಗೂ ಬಾಬು ಅವರಿಂದ ಮಿಸ್ಟೇಕ್. ಬೋನಸ್ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್. ಬೋನಸ್ ಜೊತೆಯಲ್ಲಿ 2 ಟಚ್ ಪಾಯಿಂಟ್ ನೊಂದಿಗೆ ತಂಡಕ್ಕೆ ಆಪತ್ತು ಬಂದವರಾಗಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಚೆನ್ನೈ ತಂಡದ ಯುವ ಪ್ರತಿಭೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ಬೋದು. 28-24 4 ಅಂಕದ ಮುನ್ನಡೆಯಲ್ಲಿ Second call, Bank of Baroda. Hello. Audio inspector Delhi versus Jag Academy. Both the team managers, please get the team ready. ಹಾಗೆ ಇನ್ನೋರ್ವ ಅತಿಥಿಗಳು ಹಲವಾರು ವರ್ಷಗಳಿಂದ ಯುವ ವೇದಿಕೆಗೆ ಬೆನ್ನೆಲುಬಾಗಿ ನಿಂತಿರತಕ್ಕಂಥ ವೇದವಳಿ ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇದರ ಇಲಾಖೆ ವೀರೇಂದ್ರ ಸರ್, ಟಿ.ಪಿ. ವೀರೇಂದ್ರ ಸರ್ ಇವರನ್ನು ಕೂಡ ನೆನಪಿನ ಗಣಕ್ಕೆ ಕೊಡುವ ಮುಖೇನ ಗೌರವಿಸಬೇಕಂತ ಕೇಳ್ತಾರೆ. ಈ ಕ್ರೀಡಾಕೂಟದ ಪಂದ್ಯಾವಳಿಯಲ್ಲಿ ಭಾಗವಹಿಸುವಂತಹ ಅತ್ಯಂತ ಬಲಿಷ್ಠ ತಂಡಗಳಲ್ಲಿ ಈ 2 ತಂಡಗಳು ಕೂಡ ಒಬ್ಬೊಬ್ಬ ಆಗ ಹಂತದಲ್ಲಿ 2 ತಂಡಗಳು ಫೈನಲ್ ಮಾಡಲಾಗ್ತಾ. ಹಾಗೆ ಈ ಕ್ರೀಡಾಕೂಟಕ್ಕೆ ಇನ್ನೋರ್ವ ದಾನಿಗಳು ಅತಿಥಿ ಚಾರುಪೇಟ ಟ್ರಸ್ಟ್ನ ಅಧ್ಯಕ್ಷರಾದ ಸಿಂಗಂತಿಪ್ಪೆ ಸುರೇಶ್ ಅವರು ಆಗಮಿಸಿದ್ದಾರೆ. ಹಾಗೆ ಎಂಎಂ ಲಾಜಿಸ್ಟಿಕ್ನ ಮಾಲೀಕರಾದ ವಸಂತ್ ಸರ್ ಕೂಡ ಆಗಮಿಸಿದ್ದಾರೆ. ಇವರಿಗೂ ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. Prakash. ಹಾಗೆ ಈ ಕ್ರೀಡಾಕೂಟಕ್ಕೆ ಕೂತಿ ಗ್ರಾಮಸ್ಥರು ಹಾಗೂ ಗ್ರಾಮದ ಅಧ್ಯಕ್ಷರಾದ ಜಯರಾಮ್ರವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಹಾಗೂ ಕಾರ್ಯದರ್ಶಿಯಾದ ಯಾದವ್ರವರು, ಖಜಂಜಿ ಅವರಾದ ಲಕ್ಷ್ಮಯ್ಯರವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ನೆನಪಿನ ಕಾಣಿಕೆ ಕೊಡುವ ಮುಖೇನ ಒಕ್ಕಲಿಗ ವೇದಿಕೆಯ ಸದಸ್ಯರು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಬ್ಯಾಂಕ್ ಆಫ್ ಬರೋಡಾ 33, ಇನ್ಕಮ್ ಟ್ಯಾಕ್ಸ್ ಚೆನ್ನೈ 26 ಅಂಕದೊಂದಿಗೆ ಪಂದ್ಯ ಸಾಗ್ತಾ ಇದೆ. 3-26 in favor of Bank of Baroda. ಬ್ಯಾಂಕ್ ಆಫ್ ಬರೋಡಾ ಕೊಡುವ ಈಗ ಒಳ್ಳೆ ಎಸ್ಕೇಪ್ ಆಯ್ತು. ಅಂಕಣ 1ರಲ್ಲಿ ನೀತು ಶರ್ಮಾ ಅವರ ದಾಳಿಯನ್ನು ನೋಡ್ತಿದ್ದೇವೆ. ಪ್ರೊ ಕಬಡ್ಡಿಯ ತಾರೆ ಉತ್ತಮವಾದ ಒಂದು ದಾಳಿಯೊಂದಿಗೆ ಶಕ್ತಿ ಯುಕ್ತಿ ಎರಡನ್ನು ಕೂಡ ಬಳಸ್ತಾ ಇದ್ದಾರೆ. 2ನೇ ಪಾಯಿಂಟ್ಗಾಗಿ ಮನವಿ ಕೂಡ ಇಟ್ಟಿದ್ದಾರೆ. /18 ಜರ್ಸಿ ನಂಬರ್ 2 ಅಂಕಗಳಂತಹ ತೀರ್ಪನ್ನು ಕೊಡ್ತಾ ಇದ್ದಾರೆ ಅಂಪರ್. ರೈಟ್ ಕವರ್ ನ ಮೇಲೆ ಡೈರೆಕ್ಟ್ ಅಟ್ಯಾಕ್ ಮಾಡಿದ್ರು. ರನ್ನಿಂಗ್ ಹ್ಯಾಂಡ್ ಟಚ್ ನಲ್ಲಿ ಟ್ಯಾಕಲ್ಗೆ ಬಂದಂತ ರೈಟ್ ಕವರ್ ಅನ್ನ ಹೊತ್ಕೊಂಡು ಬಂದು ತಮ್ಮ ಕೋರ್ಟ್ ಅನ್ನ ಸೇರ್ಕೊಳ್ತಾ ಇದ್ದಾರೆ ನೀತು ಶರ್ಮಾ ಜರ್ಸಿ ನಂಬರ್ 2ರಲ್ಲಿ. ಹಾಗೆ ಇನ್ನೋರ್ವ ದಾನಿಗಳಾದ ಎಂ.ಜೆ. ಕೃಷ್ಣಪ್ಪರವರು ಯುಎಸ್ಎಸ್ ಬ್ಯಾಂಕ್ ನ ನಿರ್ದೇಶಕರು, ಇವರಿಗೂ ನೆನಪಿನ ಕಾಣಿಕೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ದಾನಿಗಳು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಪೂರ್ಣಿಮಾ ಗೋಪಾಲ್ ಅವರಿಗೂ ನೆನಪಿನ ಕಾಣಿಕೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಬ್ಯಾಂಕ್ ಆಫ್ ಬರೋಡಾ ತಂಡದ ಸ್ಟುವರ್ಡ್ ಯುವ ಪ್ರತಿಭೆ ಲೆಫ್ಟ್ ಕಾರ್ನರ್ ಮೇಲೆ ಟೂ ಟಚ್ ಮಾಡಬೇಕು ಪ್ರಯತ್ನ ಇತ್ತು. ಆ ಒಂದು ಸಂದರ್ಭದಲ್ಲಿ ಆಂಕಲ್ ಔಟ್ ಮಾಡೋದಕ್ಕೆ ಬಂದಾದ್ರು. ಒಳ್ಳೆ ಎಸ್ಕೇಪ್ ನೊಂದಿಗೆ ಸ್ಕೋರ್ 35-28 35-28 in favor of Bank of Baroda. ಒಕ್ಕಲಿಗರ ಯುವ ವೇದಿಕೆ ಸಂದರ್ಭದ ಆಯೋಜಿಸಿದ 5ನೇ ವರ್ಷದ ಒಕ್ಕಲಿಗರ ಕಪ್ 2025
ಪ್ರಮುಖ ದಾಳಿಕಾರ ಜರ್ಸಿ ನಂಬರ್ 3ರಲ್ಲಿ ವಿನಯ್, ಹರಿಯಾಣ ಸ್ಟೀಲರ್ಸ್ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ, ವೇಗದ ದಾಳಿಕಾರ, ಪ್ರೊ ಕಬಡ್ಡಿಯ ತಾರೆ ಈ ಒಂದು ಪಂದ್ಯಾವಳಿಯಲ್ಲಿ. ಸರ್ ನೋ ಕೋಚಿಂಗ್ ಸರ್, ಅಫಿಷಿಯಲ್ ಟೈಮ್ ಔಟ್ ಸರ್, ನೋ ಕೋಚಿಂಗ್. ಇಬ್ಬರು ಪ್ರಮುಖ ದಾಳಿಕಾರರನ್ನು ಹೊಂದಿದೆ ESIC ದೆಹಲಿ ತಂಡ. ಜರ್ಸಿ ನಂಬರ್ 2ರಲ್ಲಿ ಮಿತು ಶರ್ಮಾ, ಜರ್ಸಿ ನಂಬರ್ 3ರಲ್ಲಿ ವಿನಯ್. ಸಂತೋಷ್ ಅವರಿಗೆ ಹಾಗೂ ಅವರ ಕುಟುಂಬ ವರ್ಗದವರಿಗೆ ಸ್ವಾಗತ. ನಂತರದೊಂದಿಗೆ ವಾಪಸ್ಸಾದ ಮತದಾರಿಯಲ್ಲಿ ಇನ್ಕಮ್ ಟ್ಯಾಕ್ಸ್, ಇದು ಚೆನ್ನೈ ಎಕ್ಸ್ಪ್ರೆಸ್ ಹಾಗೆ ದಾನಿಗಳಾದ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪ್ರೆಸ್ ಕೆಪಿಸಿಸಿಯ ಸದಸ್ಯರು, ಹಿರಿಯ ಕಾಂಗ್ರೆಸ್ನ ಮುಖಂಡರಾದ ಯಾಕೂಬ್ ಅವರಿಗೆ ನೆನಪಿನ ಕಾಣಿಕೆಯ ನೀಡಬೇಕಾಗಿ ಸದಸ್ಯರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮತ್ತೊಂದು ಚಾಲಾಗಿದ್ದಂಥ ದಾಳಿಯಲ್ಲಿ ಮಿತು ಶರ್ಮಾ ಯಶಸ್ಸಿನ ಹಾದಿಯಲ್ಲಿ ಮತ್ತೆ 2 ಅಂಕಗಳ ಸಂಪಾದನೆಯನ್ನು ಪಡ್ಕೊಳ್ತಾರೆ. ಈಗಾಗಲೇ ಒಂದು ಆಲ್ಔಟ್ ಅನ್ನು ಪಡೆಯೋದ್ರೊಂದಿಗೆ 11 ಅಂಕಗಳನ್ನು ಪಡೆದಿದ್ದಾರೆ. ಮತ್ತೆ ವೇಗದ ದಾಳಿಯ ಜೊತೆ 2 ಅಂಕಗಳ ಸಂಪಾದನೆಗೆ ತಮ್ಮ ತಂಡಕ್ಕೆ ಆಸರೆಯಾಗ್ತಾರೆ ಮಿತು ಶರ್ಮಾ ದೆಹಲಿ ತಂಡದ ಪರವಾಗಿ. ಹಾಗೆ ಈ ಕ್ರೀಡಾಕೂಟಕ್ಕೆ ಟೀಮ್ ತಾಕೇರಿ ಇವರು ಕೂಡ ತನುಮನ ಧನ ಸಹಾಯ ನೀಡಿರುತ್ತಾರೆ. ಈ ಎಲ್ಲ ತಂಡದ ಸದಸ್ಯರುಗಳಿಗೆ ಯುವ ವೇದಿಕೆಯ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಸಂಕಟ 2ರಲ್ಲಿ ಲಾಸ್ಟ್ 5 ಮಿನಿಟ್ಸ್ ಟು ಗೋ. ರೈಟ್ ಗಾಟ್ ಮಾಡಿಕೊಂಡು ಉತ್ತಮವಾದಂತಹ ಆಂಕಲ್ ಹೋಲ್ಡ್, ಬಿಗಿಯಾದಂತಹ ಒಂದು ಟ್ಯಾಕಲ್. ಹಾಗೆ ಈ ಕ್ರೀಡಾಕೂಟಕ್ಕೆ ಭರತ್ ಗೆಸ್ಟೆಟ್ನ ಮಾಲೀಕರಾದ ದಯಾನಂದ್ ಹಾಗೂ ಅವರ ಧರ್ಮಪತ್ನಿಯವರು ಕೂಡ ಆಗಮಿಸಿದ್ದಾರೆ. ಒಂದೇ ದಾಳಿಯಲ್ಲಿ 5 ಅಂಕವನ್ನು ಹೊತ್ತು ತಂದಂತ ಸ್ಟುವರ್ಟ್. ಇನ್ಕಮ್ ಟ್ಯಾಕ್ಸ್ ಚೆನ್ನೈ ತಂಡಕ್ಕೆ ಒಂದು ರೀತಿಯಲ್ಲಿ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಟ್ಯಾಕಲ್ ರೆಡ್ ಕವರ್ ಭಾಗದಿಂದ ಆಲ್ ಔಟ್ ಪಡಿತಾ ಇದ್ದಾರೆ. 45-31 ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡಾ. ಈಗ ದಾಳಿಯಲ್ಲಿ ಬ್ಯಾಂಕ್ ಆಫ್ ಬರೋಡಾ ತಂಡದ ರತನ್ ಪೆ. ಹಾಗೆ ಈ ಕ್ರೀಡಾಕೂಟಕ್ಕೆ ಲಿಂಚು ಚೈತ್ರ ತಿಮ್ಮಯ್ಯ ಬಗ್ಗಮ್ಮನ ಇವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ಹಿರಿಯ ಕಬಡ್ಡಿ ಆಟಗಾರ ಚನ್ಪುರ ಅಶ್ವಥ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ನೆನಪಿನ ಕಾಣಿಕೆ ನೀಡಬೇಕಾಗಿ ಒಕ್ಕಲಿಗ ಯುವ ವೇದಿಕೆಯ ಸದಸ್ಯರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಅಂಕಣ 2ರಲ್ಲಿ ವಾಪಸಾತಿಯ ಹಾದಿಯನ್ನು ಕಾಣ್ಕೊಳ್ತಾ ಇದೆ BPCL ತಂಡ. ಆಲ್ಔಟ್ ಅನ್ನು ವಾಪಸ್ ಪಡೆಯುವಂತ ಒಂದು ಪ್ರಯತ್ನವನ್ನು ಮುನ್ನಡೆಸಿದ್ದಾರೆ. ಈಗಾಗಲೇ ಆರಂಭಿಕ ಹಂತದಲ್ಲಿ ಆಘಾತವನ್ನು ಅನುಭವಿಸಿದಂತ BPCL ತಂಡ ಮೊದಲು ಆಲ್ಔಟ್ ಅನ್ನು ನೀಡಿತ್ತು. ಇದೀಗ ಆಲ್ಔಟ್ ಅನ್ನು ಪಡ್ಕೊಳ್ಳುವಂತ ದಾಪುಗಾಲನ್ನು ಇಡ್ತಾ ಇದೆ. ಕೇವಲ 2 ಆಟಗಾರರು ದೆಹಲಿಯ ತಂಡದಲ್ಲಿ. ESI ದೆಹಲಿ ತಂಡ ಆರೋಗ್ಯ ಇಲಾಖೆಯ ತಂಡ, ಹಲವು ಪ್ರೊ ಕಬಡ್ಡಿ ಆಟಗಾರರನ್ನು ಒಳಗೊಂಡಂತಹ ಒಂದು ತಂಡ. ಅಲ್ಲೂ ಕೂಡ ತಾರೆಗಳನ್ನೇ ಒಳಗೊಂಡಿದೆ. ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಆಡಿದಂಥ ಆಟಗಾರರನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು. ಹರಿಯಾಣ ಸ್ಟೀಲರ್ಸ್ ತಂಡದಲ್ಲಿ ಆಡಿದಂಥ ಆಟಗಾರ, ಬಹಳಷ್ಟು ಪ್ರೊ ಕಬಡ್ಡಿ ಆಟಗಾರರು ಈಗಾಗಲೇ ಹೇಳಿದಾಗ BPCL ತಂಡದಲ್ಲೂ ಕೂಡ ಪ್ರಯತ್ನ ಆದ್ರೆ ಬಿಗಿಯಾದಂಥ ಟ್ಯಾಕಲ್ ಬ್ಯಾಕ್ ಡೌನ್ ಬರೋದು ತಂಡ ಆಟಗಾರರಿಂದ ಹೇಳ್ಬೇಕಿತ್ತು ಅಬ್ಬಬ್ಬ ಅಂತ. ಒಂದೇ ದಾಳಿಯಲ್ಲಿ 5 ಅಂಕವನ್ನು ಹೊತ್ತು ತಂದಂತಹ ಭೂಪಾಸ್ ಒಂದು ಟಚ್ ಪಾಯಿಂಟ್. ಇನ್ನೋರ್ವ ಅತಿಥಿಗಳು ತಾಳೂರ್ ಪುನೀತ್, ಇವರಿಗೂ ಒಕ್ಕಲಿಗ ಯುವ ವೇದಿಕೆಯ ಸದಸ್ಯರು ನೆನಪಿನ ಕಾಣಿಕೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್, Audience Factory Delhi versus JK Academy Kasaragod. I request both the team managers, please bring the team on court number 1.
ಹಾಗೆ ಇನ್ನೋರ್ವ ದಾನಿಗಳು ಎಲ್ ಪ್ರಭಾಕರ್, ಇವರಿಗೂ ಕಾಫಿ ಬೆಳೆಗಾರರು ಕಿರುಗಂದೂರು, ಇವರಿಗೂ ನೆನಪಿನ ಕಾಣಿಕೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ದೀಪಕ್ ಸರ್ ನೋಡಿ, ಇಲ್ಲಿ ಕೋರ್ಟ್ ನಂಬರ್ 2 ನಲ್ಲಿ ಪ್ರೋ ಕಬಡ್ಡಿ ಆಟಗಾರರಿಗೆ ಸನ್ಮಾನವನ್ನು ನೆರವೇರಿಸಿಕೊಳ್ಬೇಕಾಗಿದೆ. 3 ಜನರಿಗೆ ಸನ್ಮಾನವನ್ನು ಕ್ರೀಡಾಕೂಟಕ್ಕೆ ಈ ಕೂಡಲೇ ಡಾಕ್ಟರ್ ಗಿರೀಶ್ ಅವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಒಕ್ಕಲಿಗ ಯುವ ವೇದಿಕೆ ವತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ದೀಪಕ್ ಸರ್ ಹಾಗೆ ಈ ಕ್ರೀಡಾಕೂಟಕ್ಕೆ ಆಯತಾನ್ ರೆಸಾರ್ಟ್ ಮಾಲೀಕರ